ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯ ಇರೋದೇ ಸಮಾನ ಪ್ರಾತಿನಿಧ್ಯದ ಮೇಲೆ. ಆದರೆ ಈಗ ಕೇಂದ್ರ ಸರ್ಕಾರ ಮುನ್ನೆಲೆಗೆ ತಂದಿರುವ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯ ಚರ್ಚೆ ಈ ಅಡಿಪಾಯವನ್ನೇ ಅಲುಗಾಡಿಸುತ್ತಿದ್ಯಾ? ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಿರುವ ದಕ್ಷಿಣದ ರಾಜ್ಯಗಳಿಗೆ ಈ ಹೊಸ ಕಾನೂನು ಸಂಕಷ್ಟ ತರಲಿದ್ಯಾ? ದಶಕಗಳ ಹಿಂದೆ ರಾಷ್ಟ್ರದ ಕರೆಗೆ ಒಗ್ಗೊಟ್ಟು ಜನಸಂಖ್ಯಾ ನಿಯಂತ್ರಣಕ್ಕೆ ಮುಂದಾದವು ದಕ್ಷಿಣ ಭಾರತದ ರಾಜ್ಯಗಳು. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರಪ್ರದೇಶಗಳು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಿ ಜನಸಂಖ್ಯೆಯನ್ನ ಸ್ಥಿರಗೊಳಿಸಿದ್ವು. ಆದರೆ ಈಗಿನ ಪುನರ್ವಿಂಗಡಣೆಯ ನಿಯಮಗಳೇ ಹೇಳ್ತಿರೋದೇ ಬೇರೆ. ಕೇವಲ ತಲೆ ಎಣಿಕೆಯ ಆಧಾರದ ಮೇಲೆ ಸೀಟುಗಳನ್ನು ಹಂಚಿಕೆ ಮಾಡಿದ್ರೆ ಜನಸಂಖ್ಯೆ ಹೆಚ್ಚಿಸಿಕೊಂಡ ರಾಜ್ಯಗಳಿಗೆ ಸಂಸತ್ತಿನಲ್ಲಿ ಹೆಚ್ಚಿನ ಬಲ ಸಿಗಲಿದೆ. ಇದು ಕೇವಲ ಅಂಕಿಅಂಶಗಳ ಆಟವಲ್ಲ, ಇದು ನಮ್ಮ ಹಕ್ಕುಗಳ ಪ್ರಶ್ನೆ. ದೇಶದ ಬೊಕ್ಕಸಕ್ಕೆ ಅತಿ ಹೆಚ್ಚು ತೆರಿಗೆ ನೀಡುವ ರಾಜ್ಯಗಳು ನಾಳೆ ಕೇಂದ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮೂಲೆ ಗುಂಪಾಗಬೇಕಾ? ಹೆಚ್ಚು ಮಕ್ಕಳನ್ನ ಹೊಂದಿರುವ ರಾಜ್ಯಗಳಿಗೆ ಹೆಚ್ಚಿನ ರಾಜಕೀಯ ಶಕ್ತಿ ನೀಡೋದು ಸಾಧನೆ ಮಾಡಿದ ರಾಜ್ಯಗಳಿಗೆ ವಿಧಿಸುವ ಶಿಕ್ಷೆ ಅಲ್ವಾ? ಯೋಚಿಸಿ. ಕೇವಲ ಉತ್ತರ ಭಾರತದ ಒಂದೆರಡು ರಾಜ್ಯಗಳು ಒಟ್ಟಾಗಿ ಸೇರಿ ದೇಶದ ಪ್ರಧಾನಿಯನ್ನ ನಿರ್ಧರಿಸುವ ಶಕ್ತಿ ಪಡೆದ್ರೆ ದಕ್ಷಿಣ ಭಾರತದ ಭಾಷೆ, ಸಂಸ್ಕೃತಿ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ಕೇಳೋರು ಯಾರು? ನವಭಾರತದ ಸಂಸತ್ತಿನಲ್ಲಿ ಎಲ್ಲರ ಧ್ವನಿಯೂ ಸಮಾನವಾಗಿರಬೇಕಲ್ವಾ? ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇವಲ ಅಧಿಕಾರ ಹಂಚಿಕೆ ಅಲ್ಲ, ಅದು ನಂಬಿಕೆಯ ಹಂಚಿಕೆ. 2026ರ ಪುನರ್ವಿಂಗಡಣೆಯು ದಕ್ಷಿಣದ ರಾಜ್ಯಗಳ ವಿಶ್ವಾಸವನ್ನ ಕುಂದಿಸಬಾರದು. ಸಾಧನೆಗೆ ಗೌರವ ಸಿಗಬೇಕೆ ಹೊರತು ಶಿಕ್ಷೆಯಲ್ಲ. ಭಾರತದ ಏಕತೆ ಉಳಿಬೇಕಾದ್ರೆ ಈ ರಾಜಕೀಯ ಅಸಮಾನತೆಗೆ ನ್ಯಾಯಯುತ ಪರಿಹಾರ ಸಿಗಲೇಬೇಕು.